ಜೈ ಜವಾನ್ ಜೈ ಜವಾನ್ ಜೈ ಜವಾನ್ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಈ ದೇಶದ ಸೈನಿಕರಿಗೆ ಈ ದೇಶದ ಸೈನಿಕರಿಗೆ ಈ ದೇಶದ ಅನ್ನದಾತರಿಗೆ ಜೈ ಜವಾನ್ ಜೈ ಜವಾನ್ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಬೇಕೇ ಬೇಕು. ವಿಜಯಪುರ ಜಿಲ್ಲೆಯ ನಮ್ಮ 5 ತಾಲೂಕು ಇಂಡಿ, ಸಿಂದಗಿ, ಆಲ್ಮೇಲ್, ದೇವ್ರ ಹಿಪ್ಪರಗಿ, ಎಕ್ಸ್ ಪ್ಯಾರಾಮಿಲಿಟ್ರಿ ಬಗೆವಾಡಿ, ಎಕ್ಸ್ ಪ್ಯಾರಾಮಿಲಿಟ್ರಿ ಕಡೆಯಿಂದ ಎಕ್ಸ್ ಪ್ಯಾರಾಮಿಲಿಟ್ರಿ ಮತ್ತು ಎಕ್ಸ್ ಪ್ಯಾರಾಮಿಲಿಟ್ರಿ ವಿಡೋರ್ ಕಡೆಯಿಂದ ಮಾನ್ಯ DC ಸಾಹೇಬ್ರ ಕಡೆ ಒಂದು ಮನವಿ ತೊಗೊಂಡು ಬಂದಿದ್ವಿ ನಾವು. ಮನವಿ ಅಂದರೆ ಏನು? ಮನವಿ ಸುಮಾರು ನಾವು BSF CRP ITBP SSB ಅಸ್ಸಾಂ ರೈಫಲ್ ಇಲ್ಲಿಗೆ ಏನದಲ್ಲ ಸೈನ್ಯದಲ್ಲಿ ಹೋಗ್ಲಿಕ್ಕೆ, ಸೈನ್ಯ ಸೇವೆ ಮಾಡ್ಲಿಕ್ಕೆ, ದೇಶ ಸೇವೆ ಮಾಡ್ಲಿಕ್ಕೆ ಸ್ವಲ್ಪ ಪ್ರಚೋದನೆ ಆಗುತ್ತೆ ಅಂತ. ಇಲ್ಲ ಇಷ್ಟಕ್ಕೆ ಬಿಟ್ಟು ನಾವು ಏನು ಸೇವೆ ಮಾಡಿ 30 ವರ್ಷ 35 ವರ್ಷ 20 ವರ್ಷ ಮಾಡಿ ಬಂದಿದ್ದು ನಾವು ಏನೂ ವಜಾ ಇಲ್ಲ, ಏನು ಯೂಸ್ಲೆಸ್ ಹಂಗೆ ನಾವು ಇಟ್ಕೊಂಡು ಬಿಟ್ಟರೆ ಯಾರೂ ಪ್ರಚೋದನೆ ಮಕ್ಕಳಿಗೆ, ಹಿಂದಿನ ಮಕ್ಕಳಿಗೆ ಯಾರೂ ಸಿಗೋದಿಲ್ಲ. ಸೊ ಅಟ್ಲೀಸ್ಟ್ ನಾವು ಮನವಿ ಮಾಡಿದ್ವಿ ಸಾಹೇಬ್ರ, ಈಗ ನಮ್ಮ ಗೌರವಾನ್ವಿತ ಸಲುವಾಗಿ ನಮ್ಗೆ ವೆದರ್ ದೇ ಆರ್ ಹ್ಯಾವಿಂಗ್ ಎನಿ ಸೈಟ್ ಆರ್ ನಾಟ್ ಎಲ್ಲರಿಗೂ ಕೊಡ್ರಿ ಅನ್ನೋ ಒಂದು ಮನವಿ ಮಾಡಿದ್ವಿ ನಾವು. ನಾನು ವಿಠಲ್ ಹಂಚಿಗೆ ಅಂತ ಇಂಡಿಯಿಂದ. ನೋಡು ಸಾಹೇಬ್ರು ಏನಂತದ, ಈಗ ಫಸ್ಟ್ ಲಿಸ್ಟು ನಾವು ಸೈಟ್ಲೆಸ್ ಲ್ಯಾಂಡ್ಲೆಸ್ ಇದ್ದವ್ರಿಗೆ ಲಿಸ್ಟ್ ಮಾಡ್ತೀವಿ. ಸೆಕೆಂಡ್ ಲಿಸ್ಟ್ನಾಗ ಇದ್ದರೂ ಸಹಿತ ಅವ್ರಿಗೆ ಕೊಡ್ರಿ ಗೌರವ ಸಲುವಾಗಿ ಅಂತ ನಾವು ಅವ್ರು ಮನವಿ ಮಾಡಿದ್ವಿ. ಸಾಹೇಬ್ರು ಅಕ್ಸೆಪ್ಟ್ ಮಾಡಿದ್ದಾರೆ, ತೊಗೊಂಡಿದ್ದಾರೆ. ಸೊ ಈಗ ಅದು ರಿಸೀವ್ ಮಾಡ್ಕೊಂಡು ತೊಗೊಂಡು ಹೋಗ್ತೀವಿ. ಧನ್ಯವಾದ. ನೋಡಿ ಸರ್, ಇಂಡಿಯಾದೊಳಗೆ ಎಕ್ಸ್ ಪ್ಯಾರಾಮಿಲಿಟ್ರಿ ಅಂದ್ರೆ ತಂದೆ ತಾಯಿ ಇಲ್ಲದ ಮಕ್ಕಳು ಹೆಂಗೆ ಇರ್ತಾರ ಹಂಗೆ ತಬ್ಬಲಿ ಮಕ್ಕಳ, ಪರದೇಶ ಮಕ್ಕಳು ಇದ್ದಂಗೆ ನಮ್ಮದು ಸೈನ್ಯ, ಅರೆ ಸೈನಿಕ ಪಡೆ. ಈಗ ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಸಮಾಜದಲ್ಲಿ ಅನುಕಂಪ ಭಾಳ ಇರ್ತದೆ. ಯಪ್ಪ ಇವ್ರು ಫೋರ್ಸ್ನಾಗ ನೌಕರಿ ಮಾಡ್ರೆ ಹೆಂಗೆ ಮಕ್ಕಳಿಗೆ ಅನುಕಂಪ ಇರ್ತದೆ, ಅದೇ ಥರ ಫೋರ್ಸ್ನಾಗ ಅನುಕಂಪ ಭಾಳ ಅದ. ಇಂಡಿಯಾದೊಳಗೆ ಪ್ಯಾರಾಮಿಲಿಟ್ರಿ ಫೋರ್ಸ್ನವರು ಒಳ್ಳೆ ಡ್ಯೂಟಿ ಮಾಡ್ತಾರಂತ, ಆದರೆ ಫೆಸಿಲಿಟೀಸ್ ಯಾರೂ ಕೊಡ್ಲಿಕ್ಕೆ ಇಲ್ಲ, ತಯಾರಿಲ್ಲ. ಅದಕ್ಕೆ ನಾನು ವಿನಂತಿ ಮಾಡ್ತೀನಿ, ಭಾರತ ಸರ್ಕಾರ ಇದಕ್ಕೆ ಮೇನ್ ತಂದೆ ತಾಯಿ ಇದ್ದಂಗೆ ಅವರೇ ಫೆಸಿಲಿಟೀಸ್ ಕೊಡ್ಲಿಕ್ಕೆ ಹಿಂದೆ ಮುಂದೆ ತುಳಿದಾಗ ನಮಗೆ ಯಾರೂ ಫೆಸಿಲಿಟೀಸ್ ಕೊಡೋಂಗಿಲ್ಲ. ಅದಕ್ಕೆ ದಯಮಾಡಿ ನಾವು ಕರ್ನಾಟಕ ಸರ್ಕಾರಕ್ಕೆ ನಾವೊಂದು ವಿನಂತಿ ಮಾಡ್ಕೋತೇವೆ, ಫೆಸಿಲಿಟೀಸ್ ಯಾರಿಗಾರು ಕೇಳೋನು, ಯಾರ ಮುಂದೆ ಹೋಗಿ ಕುಂತು ಅಳೋನು, ಆ ಥರ ಆಗಿ ನಾವೊಂದು ಆಫೀಸರ್ ಬೇಕಲ್ಲ. ನಮಗೆ ಮೇನ್ ಒಂದು ವೆಲ್ಫೇರ್ ಬೋರ್ಡ್, ಭಾರತೀಯ ಅರೆ ಸೈನಿಕ ಪಡೆದ ಒಂದು ವೆಲ್ಫೇರ್ ಬೋರ್ಡ್ ನಮಗೆ ಘಟನೆ ಮಾಡಲಿಕ್ಕೆ ನಾವು ಕರ್ನಾಟಕ ಸರ್ಕಾರಕ್ಕೆ ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಈ ಬೋರ್ಡ್ ಮುಖಾಂತರ ಎಲ್ಲರಿಗೆ ನಾವು ವಿನಂತಿ ಮಾಡ್ಕೋತೇವೆ. ಮತ್ತು ನಾವು ಎಲ್ಲ ತಾಲೂಕಿನಿಂದ ಅಪ್ಲಿಕೇಶನ್ ಕೊಡೋಕೆ ನಾವು ಬಂದಿದ್ದೆವು ಮಾನ್ಯ DC ಸಾಹೇಬರಿಗೆ, ನಮ್ಗೆ ಜಮೀನು ಕೊಡ್ರಿ, ನಮ್ಗೆ ಕೃಷಿ ಮಾಡಲಿಕ್ಕೆ ಜಮೀನು ಅಥವಾ ಇರ್ಲಿಕ್ಕೆ ಒಂದು ಪ್ಲಾಟರ್ ಕೊಡ್ರಿ ನಮ್ಗೆ ಮನಿಗಳಂತ. ಅವರು DC ಸಾಹೇಬ್ರು ಕೇಳ್ತಾರೆ, ಯಾರ್ಯಾರಿಗೆ ಮನಿ ಇಲ್ಲ, ಯಾರ್ಯಾರಿಗೆ ಜಾಗ ಇಲ್ಲ ಅವ್ರಿಗೆ ಕೊಡ್ತೇವಂತ. ಈಗಿನ ಕಾಲದಾಗ ಯಾರಿಗೆ ಮನಿ ಇಲ್ಲ, ಜಾಗ ಇಲ್ಲ ಅನ್ನೋ ಮಾತೇ ಇಲ್ಲ, ಎಲ್ಲರಿಗೆ ಮನಿ ಅಂದ್ರೆ ಎಲ್ಲರಿಗೆ ಕೊಡಂಗಿಲ್ಲ ಅಂದಂಗೆ. ಇದರ ಅರ್ಥ ನಾವೇನು ಕೇಳಕತ್ತೀವಿ, ನಮ್ಮ ಭಾರತ ಸರ್ಕಾರದಾಗ ನಾವು ಸೇವೆ ಮಾಡಿದ್ದೇವೆ, ನಾವು ಅದ್ರ ಪ್ರಕಾರ ನಮ್ಗೆ ಗೌರವಾನ್ವಿತ ಒಂದು ಗೌರವಕ್ಕಾಗಿ ನಮ್ಗೆ ಸೈಟಲ್ಲಿ ಕೊಡ್ರಿ, ಕೃಷಿಗೆ ಭೂಮಿಯರು ಕೊಡ್ಲಿ ಅಂತ ಕೇಳಕತ್ತೀವಿ. ಅದಕ್ಕೆ DC ಸಾಹೇಬರಿಂದ ನಮ್ಗೆ ಸರಿಯಾಗಿ ಆಶ್ವಾಸನೆ ಸಿಕ್ಕಿಲ್ಲ. ನಮ್ಮ ಹೋರಾಟ ಇನ್ನು ಕಂಟಿನ್ಯೂ ನಡೀತದ ಮುಂದೆ. ಇದೇ ನಾವೊಂದು ಏನಂತ. ನನ್ನ ಹೆಸರು CS ಭಾಗವಾನ್, ಇಂಡಿ ಸರ್, ನಮ್ದು ಮಾಜಿ ಸೈನಿಕ. ಇಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ವಿಜಯಪುರ ಜಿಲ್ಲೆಯ ಎಲ್ಲ ಪ್ಯಾರಾಮಿಲಿಟ್ರಿ ಮಾಜಿ ಸೈನಿಕರು ಇವತ್ತು ಸರ್ಕಾರಕ್ಕೆ ಸುಮಾರು ವರ್ಷಗಳಿಂದ ಮನವಿ ಸಲ್ಲಿಸ್ತಾ ಬಂದಿದ್ದಾರೆ. ಆ ಮನವಿಗೆ ಇದುವರೆಗೂ ಯಾವುದೇ ರೀತಿ ಸಕಾರಾತ್ಮಕವಾಗಿ ಕಾರ್ಯಯೋಜನೆ ಆಗೇ ಇಲ್ಲ. ಇವತ್ತು 30-40 ವರ್ಷ ತಮ್ಮ ಕುಟುಂಬವನ್ನು ತೊರೆದು ದೇಶದ ಬಾರ್ಡರಲ್ಲಿ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಈ ದೇಶಕ್ಕಾಗಿ
ಕಾದಂಥ ಸೈನಿಕರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಇವತ್ತು ಈ ಕಾಗದಾನೇ ನಾವು ಹೇಳ್ತೀವಿ ಏನಂತಂದ್ರೆ ಇದೇ ಥರ ಅಡ್ಡಾಡಿಸಿದಾರೆ. ಇದುವರೆಗೂ ಒಂದು ಸಕ್ರಿಯವಾಗಿ ಒಂದು ಯೋಜನೆ ರೈತರಿಗಾಗಿರ್ಬೋದು, ಈ ದೇಶದ ಸೈನಿಕರಿಗೆ ಆಗಿರ್ಬೋದು ಕಚೇರಿ ಅಲೆದಾಡಿಸಿದ್ರೆ ಮುಂದಿನ ದಿನಮಾನಗಳಲ್ಲಿ ಸೈನಿಕ ಆಗಲಿಕ್ಕೆ ಯುವಕರು ಹಿಂದೇಟು ಹಾಕುವಂಥ ಸ್ಥಿತಿ ಬರ್ತೈತಿ. ದೇಶವನ್ನು ಕಾಯೋರು ಯಾರು? ಈ ಥರ ವರ್ಷಾನುಗಟ್ಟಲೆ ಅಡ್ಡಾಡಿಸಿದ್ರೆ ನಾವು ಕೇಳ್ತಾ ಇರೋದು ಏನಪ್ಪ ಅಂದ್ರೆ ಯಾರು ಈ ದೇಶಕ್ಕಾಗಿ ಸೇವೆ ಸಲ್ಲಿಸಿ ಬಂದಿದ್ದಾರೆ, ಏನಪ್ಪ ಅಂದ್ರೆ ಪ್ಯಾರಾಮಿಲಿಟ್ರಿ ಆಗಿರ್ಬೋದು, ಮಿಲಿಟ್ರಿಯವರಾಗಿರ್ಬೋದು, ಮಾಜಿ ಸೈನಿಕರಿಗೆ ಅವರಿಗೆ ಒಂದು ಗೌರವಾರ್ಥವಾಗಿ ಒಂದು ನಿವೇಶನ ಹಂಚಿಕೆ ಕೊಡ್ರಿ ಮತ್ತು ವಸತಿ ಯೋಜನೆ ಅಡಿಯಲ್ಲಿ ಅವರಿಗೆ ಗೌರವಾರ್ಥವಾಗಿ ಒಂದು ಮನೆ ಕಟ್ಟಿಸ್ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ನೀವು ಸರ್ಕಾರದಿಂದ ಕಟ್ಟಿಸ್ಕೊಡೋಕ್ಕಾಗಲ್ಲ ಅಂದ್ರೆ ಏನು ಬಾಂಗ್ಲಾ ವಲಸಿಗರಿಗೆ ನೀವು ಮನೆ ಕಟ್ಟಿಸ್ಕೊಡ್ತೀರಿ? ಹೊರದೇಶದಾಗ ಅಕ್ರಮ ವಲಸಿಗರಿಗೆ ಅಂದ್ರೆ ಈ ದೇಶದ ಸೈನಿಕರಿಗೆ ನೀವು ಏನು ಗೌರವ ಕೊಡ್ತಾ ಇದ್ದೀರಿ? ನೀವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಇಂಥ ದೇಶದಲ್ಲಿ ನುಸುಳುಕೋರರಿಗೆ ನೀವು ಮನೆ ಕೊಡ್ತೀರಿ, ಮನೆ ಹೋಗಿ ಹುಡುಕೊಂಡು. ಆದರೆ ಇವತ್ತು ವರ್ಷಾನುಗಟ್ಟಲೆ ಅಲೆದಾಡದಂಥ ಸೈನಿಕರಿಗೆ ನೀವು ಈ ಥರ ಅಲೆದಾಡಿಸ್ತಿದ್ದೀರ ಅಂದರೆ ಮುಂದಿನ ದಿನಮಾನಗಳಲ್ಲಿ ರೈತರು ಸೈನಿಕರು ಒಂದಾಗಿ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತಕ್ಕ ಉತ್ತರ ಕೊಡಬೇಕಾಗ್ತದೆ. ನೀವು ಸೈನಿಕರಿಗೆ ಒಂದು ಕಲ್ಯಾಣ ಯೋಜನೆಯನ್ನು ತರಕ್ಕೆ ಆಗ್ತಾ ಇಲ್ವಾ? ನಿಮ್ಗೆ ಒಂದು ನಿವೇಶನ ಹಂಚಿಕೆ ಮಾಡೋಕ್ಕಾಗ್ತಾ ಇಲ್ವಾ? ಎದಕ್ಕೂ ನೀವು ಸಾವಿರಾರು ಕೋಟಿ ಹಂಚಿಕೆ ಮಾಡ್ತೀರಿ. ಈ ದೇಶಕ್ಕಾಗಿ ತಮ್ಮ ಕುಟುಂಬವನ್ನು ತರುವಂಥ ಈ ಸೈನಿಕರಿಗೆ ನೀವು ಗೌರವ ಕೊಡೋಕ್ಕಾಗ್ತಾ ಇಲ್ಲ ಅಂದ್ರೆ ನೀವು ಈ ಸರ್ಕಾರವನ್ನು ಅವಿವೇಕಿ ಸರ್ಕಾರ ಅಂತೇಳಿ ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಅದಕ್ಕೇನಪ್ಪ ಮುಂದಿನ ದಿನಮಾನಗಳಲ್ಲಿ ಈ ರೈತರು ಇಲ್ಲಿ ಕಾಗದ ಹಿಡ್ಕೊಂಡು ಬಂದಾರ ಏನು ಪರಿಸ್ಥಿತಿ ಅಂದ್ರೆ ಅವ್ರ ಜಮೀನು ಹೋಲಕ್ಕೆ ಅವ್ರಿಗೆ ಹಾದಿ ಇಲ್ಲ ಅಂತ. ರೈತರು ತಮ್ಮ ಕೃಷಿ ಮಾಡಲಿಕ್ಕೆ, ತಮ್ಮ ಜಮೀನುಗಳಿಗೆ ಹೋಗ್ಲಿಕ್ಕೆ ಹಾದಿ ಸಿಗ್ತಾ ಇಲ್ಲ ಅಂತ. ಅಂದ್ರೆ ಈ ದೇಶವನ್ನು ಕಾಯುವಂಥ ಸೈನಿಕನಿಗೆ ಈ ಸ್ಥಿತಿ ಆದ್ರೆ ಇನ್ನು ಮುಂದೆ ಉಳಿದವರ ಗತಿ ಏನು? ನೀವು ಸರ್ಕಾರದವರು ಸೈನಿಕನ ಸಮಸ್ಯೆ ಅಂದ್ರೆ ಮುಂದ್ಗಡೆ ಬಂದು ನೀವೇ ಸ್ವತಃ ಅಂದ್ರೆ ಪರಿಹಾರ ಕೊಡಿಸ್ಬೇಕು. ಆತನನ್ನ ಏನಪ್ಪ ಅಂದ್ರೆ ನೀವು ಕಚೇರಿ ಅಲಿದಾಡಿಸಿದ್ರೆ ನೀವು ಸೈನಿಕರಿಗೆ ಕೊಡುವಂಥ ಅಗೌರವ ಅನ್ನುವಂಥ ಮಾತನ್ನ ನಾವು ಈ ವೇದಿಕೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಜಿಲ್ಲಾಧ್ಯಕ್ಷರು ಶಂಕರಗೌಡ ಹಿರೇಗೌಡರು, ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ. ಹೆಣ್ಮಕ್ಳು